ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ಬ್ಲಾಗ್ ಬಂದು ವರಮಹಾಲಕ್ಷ್ಮಿ ಬ್ಲಾಗ್ ಆಗಿರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮಾಡ್ಕೊಂಡಿರೋಂತಹ ಪ್ರಿಪರೇಷನಿಂದ ಹಿಡಿದು ಪೂಜೆವರೆಗೂ ಏನೇನು ನಡೀತು ವರಮಹಾಲಕ್ಷ್ಮಿ ಹಬ್ಬದ ದಿನ ಅನ್ನೋದು ಈ ಬ್ಲಾಗ್ ಆಗಿರುತ್ತೆ. ಯೂಶ್ವಲಿ ನಾನು ಒಂದು 3 ಇಯರ್ಸಿಂದ ನೈಟ್ ಟೈಮೇ ನಾನು ಸೀರೆ ಎಲ್ಲನೂ ದೇವ್ರಿಗೆ ಡ್ರ್ಯಾಪ್ ಮಾಡಿ ಇಟ್ಕೊತೀನಿ. ಏಕೆಂದರೆ ಮಾರ್ನಿಂಗ್ ಟೈಮು ಅಷ್ಟು ಟೈಮ್ ಇರೋದಿಲ್ಲ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ, ಹಾಗೂ ಈ ವರ್ಷ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಬೇಗನೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಆಲ್ಮೋಸ್ಟ್ ಒಂದು 3.5 ಅವರ್ವರೆಗೂ ಅಂದರೆ 3:30 ಗಂಟೆವರೆಗೂ ಎಚ್ಚರ ಇದ್ದು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೀರೆ ಉಡ್ಸೋದನ್ನ. ಸೊ ಬೇಜಾರಾಗಬಾರ್ದು ಅಂತ ಟಿ ವಿ ಆನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಭಯ ಕೂಡ ಆಗುತ್ತೆ ಅಲ್ವಾ ಒಬ್ಬಳೇ ಈ ಥರ ರೆಡಿ ಮಾಡ್ಕೊಳ್ಳೋದ್ರಲ್ಲಿ. ಸೊ ಸುದೀಪ್, ಪಾಪು ಆ್ಯಂಡ್ ಅತ್ತೆ ಅವರೆಲ್ಲರೂ ಕೂಡ ಮಲಗಿದ್ರು. ನಾನು ಮಾತ್ರ ಟಿ ವಿ ಹಾಕ್ಕೊಂಡು ನೋಡಿಕೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೆ. ಸೊ ಟಿ ವಿ ಹಾಕಿರೋದಕ್ಕೋ ಏನೋ ಗೊತ್ತಿಲ್ಲ, ಇಷ್ಟು ಸಿಂಪಲ್ಲಾಗಿ ಉಡ್ಸೋಂತಹ ಸೀರೆನ ನಾನು 3:30 ಗಂಟೆ ತನಕನೂ ನಾನು ಬರೀ ಸೀರೆ ಉಡ್ಸೋದ್ರಲ್ಲೇ ಇದ್ದೆ. ಪಿಕ್ಚರ್ ಸ್ವಲ್ಪ ಚೆನ್ನಾಗಿತ್ತು. ಫುಲ್ ಕೂಡ ಅವತ್ತೆ ಫಸ್ಟ್ ನೋಡಿದ್ದು ಅದು ಯಾವುದು ಅಂತ ಹೇಳಿದ್ರೆ ಜಾನಿ ಮೇರನಂ ಪ್ರೀತಿ ಮೇರಾ ಕಮ್. ಸೊ ಅಷ್ಟೊತ್ತಲ್ಲಿ ಅವರು ವಿತೌಟ್ ಅಡ್ವರ್ಟೈಸು ನಮಗೆ ಫಿಲಮ್ನ ಶೋ ಮಾಡ್ತಾರಲ್ವ, ಹಾಗಾಗಿ ನಾನು ಸ್ವಲ್ಪ ನೋಡಿಕೊಂಡು ಕಾಮಿಡಿ ಆಗಿರ್ತಲ್ವ ನೋಡಿಕೊಂಡು ಡ್ರಾಪ್ ಮಾಡಿದೆ. ಸೊ ಫೈನಲ್ ನೋಡಿ ಯಾವ ರೀತಿ ಬಂದಿದೆ ಸ್ಯಾರಿ ಡ್ರಾಪಿಂಗ್ ಅಂತ. ನಾನು ನಿಮಗೆ ಲಾಸ್ಟ್ ಟೈಮ್ ವೀಡಿಯೋ ಹಾಕಿರೋದಕ್ಕಿಂತ ನಾನು ಸ್ವಲ್ಪ ಡಿಫ್ರೆಂಟಾಗಿ ಸ್ಯಾರಿನ ಡ್ರಾಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅದು 2 ಸ್ಟೆಪ್ ಮಾಡ್ಕೊಂಡಿದ್ದೆ, ಇದು ನಾನು ಸಿಂಗಲ್ ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಸೊ ನನಗಂತೂ ಈ ರೀತಿ ದೇವ್ರ ಕಾರ್ಯ ಇರಲಿ ಅಥವಾ ನಾನೇ ಸ್ವಲ್ಪ ಇನ್ಚಾರ್ಜ್ ತೊಗೊಂಡು ಮಾಡೋಂಥದ್ದಿರಲಿ, ಅದನ್ನೆಲ್ಲ ಮಾಡೋಕ್ಕಂತೂ ನನಗೆ ತುಂಬ ಇಷ್ಟ. ಆ್ಯಂಡ್ ಅದಕ್ಕೆ ಬೇಕಾದ್ರೆ ನಾನು ನಿದ್ದೆ ಬೇಕಾದರೂ ಬಿಟ್ಬಿಡ್ತೀನಿ, ಊಟನೂ ಕೂಡ ಬಿಟ್ಬಿಡ್ತೀನಿ, ಅಷ್ಟು ಇಷ್ಟ ನನಗೆ ಈ ಥರ ಮಾಡಲಿಕ್ಕೆ. ಹಂಗೂ ನಾನು ಈ ವರ್ಷ ಅಂದ್ಕೊಂಡೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಬೇಗನೆ ನಮಗೆ ಕೆಲಸ ಎಲ್ಲ ಮುಗೀತು, ಮನೆ ಕೆಲಸ ಎಲ್ಲ ಮುಗೀತು. ಆಲ್ಮೋಸ್ಟ್ ಒಂದು 1 ಗಂಟೆಗೆಲ್ಲ ನಾನು ಮಲ್ಕೊಬೋದು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಅದು ಆಗಲೇ ಇಲ್ಲ. ಬಿಕಾಸ್ ನಾನು ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡು ಸೀರೆ ಡ್ರ್ಯಾಪಿಂಗ್ನ ಫಿಲಮ್ ನೋಡ್ಕೊಂಡು ಮಾಡ್ತಾ ಇರ್ತೀನಲ್ಲ. ಏಕೆಂದರೆ ಸೀರೆನ ನಾನು ಆಲ್ರೆಡಿ ಫೋಲ್ಡ್ ಮಾಡಿ ಕೂಡ ಇಟ್ಕೊಂಡಿದ್ದೆ, ಸೊ ಬೇಗ ಡ್ರೈಪಿಂಗ್ ಮಾಡಲಿ ಅಂತ ಹೇಳಿ. ಹಾಗಾಗಿ ನಾನು ಬೇಗ ಮುಗಿಸ್ಕೊಳ್ಳೋಣ ಅನ್ನೋಷ್ಟರಲ್ಲೇ ಟೈಮ್ ಆಗೋಯಿತು. ಆ್ಯಂಡ್ ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ಟೈಮು ನಾನು ಬನಾನಾ ಲೀವ್ ಡೆಕೋರೇಷನ್ ಮಾಡ್ತಿದ್ದೆ ಅಲ್ವಾ, ಅದರದ್ದೇ ಒಂದಷ್ಟು ಟೈಮ್ ಆಗ್ತಾಯಿತ್ತು. ಬಟ್ ಈ ಬಾರಿ ನಾನು ಅದ್ರದ್ದೊಂದು ಕರ್ಟನ್ ತೊಗೊಂಡಿರೋದ್ರಿಂದ ತುಂಬ ಬೇಗನೆ ಆಯಿತು. ಅದೇನು ಗೊತ್ತಿಲ್ಲ, ನಾನು ಒಟ್ಟಲ್ಲಿ ಈ ಬಾರಿ ಕೂಡ ಮಲಗಿದ್ದು 3:30ನೇ ಆಯಿತು. ಆ್ಯಂಡ್ ಇನ್ನು ನನ್ನದು ಇದು ಆಲ್ಮೋಸ್ಟ್ 6 ಇಯರ್ಸ್ ವರಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಈ 6 ಇಯರ್ ವರಮಹಾಲಕ್ಷ್ಮಿಲಿ ನಾನು 3 ವರ್ಷ ವರಮಹಾಲಕ್ಷ್ಮಿಲೂ ಕೂಡ ನಾನು ಆಲ್ಮೋಸ್ಟು ಮಾರ್ನಿಂಗ್ ಟೈಮೇ ನಾನು ಸೀರೆನ ಡ್ರೈಪ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಇನ್ನು 3 ಇಯರ್ಸಿಂದ ನಾನು ನೈಟೇ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಮಾರ್ನಿಂಗ್ ಈಸಿ ಆಗುತ್ತೆ ಅಂತ. ಆ್ಯಂಡ್ ಹೋದ ಬಾರಿ ಸುದಿ ಕೂಡ ಹೆಲ್ಪ್ ಮಾಡಿದರು ನನಗೆ, ತಟ್ಟೆ ತುಂಬೋದ್ರಿಂದ ಹಿಡ್ದು ಪ್ರತಿಯೊಂದಕ್ಕೂ. ಬಟ್ ಈ ಬಾರಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಎಷ್ಟಿರುತ್ತೆ ಅಂತ ಅಂದ್ಕೊಂಡು ನಾನೇ ಮಾಡಿಕೊಂಡೆ. ಅದರಲ್ಲೂ ಟೈಮೇ ಆಗೋಯಿತು. ಸೊ ಇಷ್ಟು ರೆಡಿ ಮಾಡಿ ಇಟ್ಕೊತೀನಿ. ಯೂಶ್ವಲಿ ಕಲಸದೊಳಗಡೆ ಏನಾಗ್ತೀವಿ ಅದು ಏನೂ ಹಾಕಲ್ಲ. ಆಲ್ಮೋಸ್ಟ್ ಅದನ್ನೆಲ್ಲ ಮಾರ್ನಿಂಗೇ ಮಾಡಿಕೊಂಡು ಕೈ ಕಾಲೆಲ್ಲ ಫಿಕ್ಸ್ ಮಾಡಿಕೊಂಡು ಆ್ಯಂಡ್ ಭುಜ ಬಂದು ಮಾಡ್ಕೊಂಡಿದ್ನಲ್ವ ಅದು ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಸೀರೆ ಡ್ರಾಪಿಂಗ್ ಅಂತ. ಒಂದು ಬೇಜಾರು ಏನಂತಂದರೆ ಇಷ್ಟು ಚೆನ್ನಾಗಿ ಸೀರೆ ಡ್ರಾಪ್ ಮಾಡಿಬಿಟ್ಟು ನಾನು ಮುಂದೆ ಇರುವಂತಹ ಟೇಬಲ್ನ ಸ್ವಲ್ಪ ಹೈಟಾಗಿರೋದನ್ನ ಇಟ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಬಾರ್ಡರ್ ಇರುತ್ತಲ್ಲ ಕೆಳಗಡೆ ಅದೇನು ಕಾಣಿಸ್ಲೇ ಇಲ್ಲ. ಇಟ್ಸ್ ಓಕೆ ಅಂದ್ಕೊಂಡು ಸುಮ್ಮನಾದೆ. ಇದು ಬಂದು ಮಾರ್ನಿಂಗ್ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗಲ್ಲಿ ಇಷ್ಟು ಬೇಗ ಎಲ್ಲ ರೆಡಿ ಆಯಿತು. ಆಲ್ಮೋಸ್ಟ್ ಒಂದು 6:30ಗೆಲ್ಲ 6:37ಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನಂತೂ. ಸೊ ನನಗೆ ಈ ರೀತಿ ದೇವ್ರಿಗೆ ಡೆಕೋರೇಷನ್ ಮಾಡೋದಿರಲಿ, ಈ ಥರ ಪ್ರತಿಯೊಂದು ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ಬಾರಿ ಬಾಳೆಹಣ್ಣು ಕೂಡ ನಮಗೆ ಕಾಯಿ ಆಗಿರೋದೇ ಸಿಕ್ತು. ಇಟ್ಸ್ ಓಕೆ, ಸಂಜೆ ಇಷ್ಟರಲ್ಲಾದರೂ ಹಣ್ಣಾಗುತ್ತೆ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಆ್ಯಂಡ್ ನಮ್ಮ ಛೋಟಾ ಚಾಂಪಿಯನ್ ನಮ್ಮ ಪಾಪು ಇನ್ನು ಮಲಗಿತ್ತು, ಜಾಸ್ತಿ ಎದ್ದೇಳಿಸ್ಲಿಲ್ಲ. ಅವಳಿಗೆ ಹಿಂಗೆ ಅಂತ ಹೇಳಿದ್ರೆ ಅವಳಾಗೆ ಎದ್ದೇಳಿದ್ರೆ ಸುಮ್ಮನೆ ನಾರ್ಮಲಾಗಿರ್ತಾಳೆ. ನಾವೇನಾದರೂ ಎಬ್ಸಿದ್ರೆ ಆ ಇಡೀ ದಿನ ಕೂಡ ಅಳ್ತಾ ಇರ್ತಾಳೆ. ಹಾಗಾಗಿ ಅವಳಾಗೆ ಎದ್ದೇಳಿ ಅಂತ ಹೇಳಿಬಿಟ್ಟು ನಾನು
ಎದ್ದೇಳಿಸಿಲ್ಲ. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಯೋ ಟೈಮ್ಗೆ ನಾನು ಅವಳನ್ನ ಎಬ್ಬಿಸಿದೆ. ಎಬ್ಸಾದ್ಮೇಲೆ ಇನ್ನು ನಾವು ಪೂಜೆನ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಈ ಬಾರಿ ಪೂಜೆ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಾನು ಸ್ಯಾರಿ ವೇರ್ ಮಾಡಿರೋದು. ಬಿಕಾಸ್ 5 ವರ್ಷದಿಂದ ನಾನು ಜಸ್ಟ್ ಡ್ರೆಸ್ನ ವೇರ್ ಮಾಡಿಕೊಂಡೇ ಪೂಜೆ ಮಾಡ್ತಾಯಿದ್ದೆ. ಬಟ್ ಈ ಬಾರಿ ನನಗನ್ನಿಸ್ತು ಡ್ರೆಸ್ನ ವೇರ್ ಮಾಡಿಕೊಂಡು ಪೂಜೆ ಮಾಡೋದು ಬೇಡ, ಸ್ಯಾರಿ ವೇರ್ ಮಾಡೋಣ, ಚೆನ್ನಾಗಿರುತ್ತೆ ಪೂಜೆ ಮಾಡೋಕ್ಕಲ್ವ ಅಂತ ಹೇಳಿ ನಾನು ಸ್ಯಾರಿನ ವೇರ್ ಮಾಡಿದೆ. ಹಾಗೆ ಇಲ್ಲಿ ನಾನು ವೀಡಿಯೋಗೆ ಆನ್ ಮಾಡಿಟ್ಟಿದ್ದೆ ಅಲ್ವಾ, ಏನು ತಮಾಷೆ ಅಂತ ಹೇಳಿದ್ರೆ ನನ್ನ ತಲೆನೇ ಕಾಣಿಸ್ತಾ ಇಲ್ಲ, ಹಂಗೆ ವೀಡಿಯೋ ಶೂಟ್ ಆಗಿಬಿಟ್ಟಿದೆ. ನನಗೆ ಇದೇನಪ್ಪ ಅಂತ ಅನಿಸ್ತು ವೀಡಿಯೋ ಎಲ್ಲ ಆದಮೇಲೆ. ಸರಿ ಬಿಡು, ನಾನು ಕಂಡದ್ದು ಮೇಯ್ನ್ ಅಲ್ಲ, ಇಲ್ಲಿ ನಾನು ಪೂಜೆ ಮಾಡೋದಕ್ಕಿಂತ ಹೆಚ್ಚು ಆ ತಾಯಿ ಕಾಣಬೇಕು ಅನ್ನೋದು ಒಂದು ಖುಷಿ ಆಯಿತು. ಸೊ ಫೈನಲಿ ಒಬ್ಬೊಬ್ಬರಾಗಿ ಪೂಜೆ ಎಲ್ಲನೂ ಮುಗಿಸ್ಕೊಂಡ್ವಿ. ಆ್ಯಂಡ್ ನಿಮ್ಮನೆ ಹೇಗೆ ಪೂಜೆ ಮಾಡಿದ್ರಿ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮ್ಮನೆ ಯಾವ ರೀತಿ ಲಕ್ಷ್ಮಿ ಕೂರಿಸಿದ್ರಿ ಅಂತಲೂ ಕೂಡ ಕಮೆಂಟ್ ಮಾಡಿ. ನಾನಂತೂ ಈ ರೀತಿ ಕೂರಿಸಿದ್ದೀನಿ. ಸೊ ನಿಮಗೆ ಹೇಗನ್ನಿಸ್ತು ನನ್ನ ಈ ಲಕ್ಷ್ಮಿ ಅಂತಲೂ ಕೂಡ ನೀವು ತಿಳಿಸ್ಕೊಡಿ ಆಯಿತಾ. ಆ್ಯಂಡ್ ನಾವು ಮೀನ್ಸ್ ಪೂಜೆಗೆ ಅಂತ ಹೇಳಿ ಜಾಸ್ತಿ ಏನೂ ಅಷ್ಟು ಇಡೋದಿಲ್ಲ. ಒಂದು ಒಬ್ಬಟ್ಟು ಮಾಡ್ಕೊತೀವಿ, ಹಾಗೆ ರವೆ ಉಂಡೆ ಮಾಡ್ಕೊತೀವಿ ಅಷ್ಟೇ, ಜಾಸ್ತಿ ಏನೂ ಮಾಡಲ್ಲ. ದೇವ್ರಿಗೆ ಅರಿಶಿನ, ಕುಂಕುಮ, ಹೂವು, ಬಳೆ ಇಷ್ಟೇ ಮೇಯ್ನ್ ಬೇಕಾಗಿರೋದು. ಸೊ ಅದನ್ನು ನಾವಿಲ್ಲಿ ಮೇಯ್ನ್ ಆಗಿ ಇಟ್ಟು ನಾವು ಪೂಜೆ ಮುಗಿಸ್ಕೊತಾ ಇದ್ದೀವಿ. ಅಷ್ಟರಲ್ಲಿ ನೋಡಿ ನಮ್ಮ ಪಾಪುನು ಎದ್ದು ರೆಡಿಯಾಗಿ ಪೂಜೆ ಮಾಡ್ತಿದ್ದಾರೆ. ಎಲ್ಲರೂ ಕರೆಕ್ಟಾಗಿ ಪೂಜೆ ಮಾಡಿದ್ರೆ ಇವಳು ನೋಡಿ ಉಲ್ಟಾ ಪಲ್ಟಾ ಮಾಡ್ತಾಯಿದ್ದಾಳೆ. ಇವಳೇ ಮಗು ಅಲ್ವಾ, ಹೆಂಗಾದರೂ ಆಗುತ್ತೆ, ನಡೆಯುತ್ತೆ ಅಂತ ಹೇಳಿ ನಾವು ಕೂಡ ಸ್ವಲ್ಪ ತಮಾಷೆಯಾಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಫೈನಲ್ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿದ್ವಿ. ಸೊ ಆ ದಿನ ನಾವು ಏನೇನು ಇಡ್ತೀವಿ ಅಂತ ಹೇಳಿದ್ರೆ ಸಜ್ಜಿಗೆ, ರಸಾಯನ ಅಂದರೆ ಪಂಚಾಮೃತ, ಹಂಗೆ ನಾವು ಮಾಡಿರುವಂತಹ ಕೊಬ್ಬರಿ ಸಕ್ಕರೆ ಹಾಗೂ ಪುಳಿಯೋಗರೆ, ರವೆ ಉಂಡೆ ಮತ್ತು ಒಬ್ಬಟ್ಟು ಇಷ್ಟು ಥರದ ಮಾಡ್ತೀವಿ ನಾವು. ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಟೈಮು ವ್ರತದ ಬುಕ್ಕು ಓದ್ತೇನೆ. ಸೊ ಕೆಲವರು ಪೂಜೆಗಿಂತ ಮುಂಚೆ ಓದ್ತಾರೆ, ಕೆಲವರು ಪೂಜೆ ಆದಮೇಲೆ ಓದ್ತಾರೆ. ನಾನಂತೂ ಪೂಜೆ ಆದಮೇಲೆ ವ್ರತದ ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಪೂಜೆ ಎಲ್ಲ ಆಗಿ ಅದಕ್ಕೆ ಸ್ವಲ್ಪ ನಮಸ್ಕಾರ ಎಲ್ಲ ಮಾಡಾದಮೇಲೆ ಇನ್ನು ವ್ರತದ ದಾರ ಇರುತ್ತೆ ಅಲ್ವ, ಅದನ್ನು ಕೂಡ ಇಲ್ಲಿ ನಾವು ಒಬ್ರಿಗೊಬ್ರು ಕಟ್ಕೊಬೇಕಲ್ವ, ಹಾಗಾಗಿ ಒಬ್ರಿಗೊಬ್ರು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನಾವು ಮಾಡ್ಕೊತಾ ಇದ್ದೀವಿ. ಈ ಬಾರಿ ನಮ್ಮ ಜಶ್ವಿ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ಲು. ಯಾಕೆ ಅಂತ ಹೇಳಿದ್ರೆ ಅವಳಿಗೂ ಕೂಡ ನಾವು ಮಾಡಿದ್ದೀವಿ ಬಂಗಾರಿ, ನಿಮಗೂ ಈ ಥರ ದಾರ ನಿಮಗೂ ಕಟ್ಕೊಡ್ತೀವಿ ಅಂತ ಹೇಳಿದಾಗ ಅವಳು ಹೌದಾ ಸರಿ ಸರಿ ಆಯಿತು ಅಂತ ಹೇಳಿ ಸ್ವಲ್ಪ ಎಕ್ಸೈಟಲ್ಲಿ ಇದ್ಲು. ಏಕೆಂದರೆ ಅವಳು ಇನ್ನು 2 ವರ್ಷ ಮಾಡಿದಾಗಲೂ ಸ್ವಲ್ಪ ಮೀನ್ಸ್ ಚಿಕ್ಕ ಪಾಪು ಇದ್ಲು. ಅವಳಿಗೆ ಇಷ್ಟು ಪ್ರೆಸೆಂಟ್ ತಿಳಿಯುವಷ್ಟು ಏನೂ ಅಷ್ಟು ತಿಳಿದಿರಲಿಲ್ಲ. ಮೊದಲಾದರೆ ಎಲ್ಲ ತಿಳಿತಾಯಿತ್ತು. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸಿ ನಾವು ಒಂದು ರೌಂಡ್ ನಿದ್ದೆ ಮಾಡಿಕೊಂಡು ಇದು ಬಂದು ಸಂಜೆ ವೈಬ್ಸ್ ಆಗಿರುತ್ತೆ. ಸಂಜೆ ನೋಡಿ ನಮ್ಮ ಪಾಪು ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಆ ಡ್ರೆಸ್ನ ನಾನು ಅವಳಿಗೆ ವರಮಹಾಲಕ್ಷ್ಮಿಗೆ ಅಂತಲೇ ಸ್ಟಿಚ್ ಮಾಡಿದ್ದು. ಸೊ ಅವಳಿಗೆ ಕಾಣಿಸ್ತಾ ಇದೆ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ದೆ. ಹಾಗೆ ನನಗೆ ಅವಳಿಗೆ ಬೋ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ಡ್ರೆಸ್ ಮ್ಯಾಚಿಂಗ್ ಬೋ ಕೂಡ ಮಾಡಿಕೊಟ್ಟಿದ್ದೀನಿ. ಸೊ ಸಖತ್ತಾಗಿ ಕಾಣಿಸ್ತಾಯಿತ್ತು ನಮ್ಮ ಪಾಪು. ಇನ್ನು ಸಂಜೆ ಆದಮೇಲೆ ಪಾಪುದು ಕಾಲು ತೊಳಿಬೇಕು, ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮನೇಲಿ ಇರುವಂತಹ ಪುಟ್ಟ ಮಕ್ಕಳದು ಕಾಲು ತೊಳಿಬೇಕಂತೆ. ಹಾಗಾಗಿ ನಾವು ನಮ್ಮ ಚೋಟ ಚಂಪಿ ಎಂದು ಕಾಲು ತೊಳ್ಕೊಂಡು ಅವಳಿಗೆ ಪೂಜೆ ಮಾಡ್ತಾಯಿದ್ದೀವಿ. ಸ್ಟಾರ್ಟಿಂಗ್ ತೊಳಿಬೇಕಾದ್ರೆ ನನಗೆ ಬೇಡ ಅಂತ ಇದ್ಲು. ನಾನು ಚಿನಿ ಲಾಸ್ಟ್ ಟೈಮ್ ನಾನು ಅಪ್ಪಂಗೆ ತೊಳೆದಿದ್ದೆ ಅಲ್ವಾ, ಆ ರೀತಿ ನಿಮಗೂ ಅಷ್ಟು ಮೀನ್ಸ್ ತೊಳ್ಕೊಡ್ತೀನಿ, ಕಾಲು ಪೂಜೆ ಮಾಡ್ತೀನಿ ಅಂದಾಗ ಸರಿ ಅಂತ ನಿಂತ್ಕೊಂಡ್ಲ. ಪಾಪ ಎಷ್ಟಕ್ಕೆ ನಿಂತ್ಕೊಳ್ಳೋಕ್ಕೆ ಬರಲಿಲ್ಲ, ಲಂಗ ಎಲ್ಲ ಇಟ್ಕೊಂಡು ಸ್ವಲ್ಪ ಜಾರ್ತು ಒಂದ್ಸಲಿ. ಅದಾದಮೇಲೆ ಸರಿ ಅಂದ್ಬಿಟ್ಟು ಸ್ಟಿಫಾಗಿ ಎಲ್ಲ ನಿಲ್ಲಿಸಿ ನಾವು ಪೂಜೆ ಮಾಡಿಕೊಂಡು ಅವಳು ಆಶೀರ್ವಾದ ಮಾಡಿದಾಗ ಅವಳು ನೋಡಿ ಕೈಯೆಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಈ ವಯಸ್ಸಿಗೆ ಅಷ್ಟೆಲ್ಲ ತಿಳ್ಕೊಂಡಿದ್ದಾಳ ಅನ್ನೋದು ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಇನ್ನು ಸಂಜೆ ಆದಮೇಲೆ ಮಾಮೂಲಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಮಂಗಳಾರತಿ ಎಲ್ಲ ಮಾಡ್ತೀವಿ. ಕುಂಕುಮಕ್ಕೆ ಹೋಗಬೇಕಲ್ಲ, ಹಾಗಾಗಿ. ಸೊ ನನ್ನ ಈ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ. ಈ ಸ್ಯಾರಿ ಬಂದು ನಾನು ಆಲ್ಮೋಸ್ಟ್ ಒಂದು 4 ಮಂತ್ಸ್ ಆಗೈತೆ ಅನಿಸುತ್ತೆ ತೊಗೊಂಡು. 4 to 5 ಮಂತ್ಸೇ ಆಗಿರಬೇಕು ತೊಗೊಂಡು. ವೇರ್ ಮಾಡಿರಲಿಲ್ಲ. ಈ ಥರ ಏನಾದ್ರು ವರಮಹಾಲಕ್ಷ್ಮಿಗೆ ಆಗಲಿ ಎತ್ಕರ ಆಗಲಿ ಅಂತ. ಆ್ಯಂಡ್ ಇದೇ ಫಸ್ಟ್ ಇಯರ್ ನಾನು ಹೊಸ ಸ್ಯಾರಿ ಉಟ್ಕೊಂಡಿದ್ದೋ ವರಮಹಾಲಕ್ಷ್ಮಿಗೆ ಅಂತಲೇ ಇಟ್ಕೊಂಡಿದ್ದೋ. ಸೊ ತುಂಬ ಖುಷಿ ಅನಿಸ್ತು. ಆ್ಯಂಡ್ ನನಗಂತೂ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಆ್ಯಂಡ್ ಮೇನ್ ಬಂದು
ಹೈಲೈಟ್ ಆಗಿರೋದು ಅಂದರೆ ಜ್ಯುವೆಲ್ರಿ, ಅದೇ ಸಿಲ್ವರ್ ಜ್ಯುವೆಲ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಮೇಕಪ್ಪೇ ಬೇಡ ಅದಕ್ಕೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಹೇಗೆ ಕಾಣಿಸ್ತಾಯಿತ್ತು ಸ್ಯಾರಿ ಅಂತ. ಇನ್ನು ಸಂಜೆ ಎಲ್ಲ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ನಾವು ಇನ್ನು ಕುಂಕುಮಕ್ಕೆ ಬರ್ತಾರೆ ಕರೀತಾರೆ ಅಲ್ವಾ, ಸೊ ಅಲ್ಲಿಗೆಲ್ಲ ಹೋಗಿ ಕುಂಕುಮ ತಗೊಂಡು ನಾವು ನೀಟಾಗಿ ಪೂಜೆನೆಲ್ಲ ಮಾಡ್ಕೊಂಡ್ವಿ. ಆ್ಯಂಡ್ ಈ ವರ್ಷದ ಈ ವರಮಹಾಲಕ್ಷ್ಮಿ ಪೂಜೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ದೇವ್ರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಅಲಂಕಾರ ಇರಲಿ, ಪ್ರತಿಯೊಂದು ಇರಲಿ. ಆ್ಯಂಡ್ ನನಗೆ ದೇವ್ರಿಗೆ ಮೈ ತುಂಬ ಹೂವು ಹಾಕೋದು ಅದೆಲ್ಲ ಏನಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಸಿಂಪಲ್ಲಾಗಿ ಹಾಕಿದ್ದೀನಿ. ಇನ್ನು ಪೂಜೆ ಎಲ್ಲ ಆದಮೇಲೆ ಫೈನಲಿ ಲಾಸ್ಟ್ ಎಲ್ಲ ಆದಮೇಲೆ ದೇವ್ರಿಗೂ ಮತ್ತು ನಮ್ಮ ಪಾಪು ಇಬ್ಬರಿಗೂ ಕೂಡ ನಾವು ಇಲ್ಲಿ ಆರತಿ ಮಾಡ್ತಾಯಿದ್ದೀವಿ. ಅವ್ರಿಗಿಬ್ರಿಗೂ ಇರುವಂತಹ ದೃಷ್ಟಿ ಎಲ್ಲ ಹೋಗಲಿ ಅಂತ ಹೇಳಿ ಇಬ್ರಿಗೂ ಕೂಡ ಆರತಿ ಮಾಡ್ಕೊಂಡ್ವಿ. ಆರತಿ ಮಾಡ್ಕೊಂಡಾದ್ಮೇಲೆ ಆ ನೀರನ್ನ ಹೊರಗಡೆ ಹಾಕ್ಬಿಟ್ಟು ಕುಂಕುಮದೆಲ್ಲ ದೇವ್ರಿಗೆ ಮತ್ತು ಪಾಪಗೂ ಕುಂಕುಮ ಎಲ್ಲ ಹಚ್ಚಿ ಆ ದಿನದ ಪೂಜೆನ ನಾವು ಹೆಣ್ಣು ಮಾಡಿದ್ವಿ ಅಂತ ಅನ್ಕೊಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ. ಸೊ ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.